ನನ್ನನ್ನು ಮಧ್ಯೆ ಇಟ್ಕೊಂಡು ನೀವು ಹೋಗಿ ಅವ್ರಿಗೆ ಹೇಳಿ ಮ್ಯಾನೇಜರ್ ಅಲ್ವೋ ನಿಜನೋ ಅಥವಾ ಇನ್ನೊಂದು ನಂದು ಫೋಟೋಗಳು ಇತ್ತೀಚಿನ ಫೋಟೋಗಳು ನನ್ನ ಮೊಬೈಲಲ್ಲಿ ಕೊಟ್ಟಿದ್ದೀನಿ ನಿಮಗೆ. ಅದನ್ನು ಕೊಟ್ಟಿರೋದು ನನ್ನ ಅವನ ಗಂಡನೋ ಅವನ ಗಂಡ ಅಂತ ಹೇಳ್ಕೊಳ್ಳೋದಕ್ಕೂ ನಮಗೆ ನಾಚಿಕೆ ಆಗುತ್ತೆ. ಯಾಕಂತಂದರೆ ಪ್ರತಿಯೊಂದೂ ಫೋಟೋಸ್ಗಳು ಕೊಡ್ತಾ ಇರೋದಿಲ್ಲ ಆಯಪ್ಪನೇ ಕೊಡ್ತಾ ಇರೋದು. ಯಾಕಂದರೆ ಅವ್ರ ಬಗ್ಗೆ ಎಲ್ಲ ಮಾತಾಡಿರೋದು ನನ್ನ ಹತ್ರನೂ ಇದೆ. ಸೊ ನನ್ನ ಗಂಡನ ನಾನು ಸಾಚ ಅಂತ ನಾನು ಹೇಳ್ತಾ ಇಲ್ಲ. ಅವನ ಬಟ್ನಲ್ಲಿ ನಾನು ಅವನೇನು ಇನ್ನೊಂದು ಇಂಟರ್ವ್ಯೂನಲ್ಲಿ ಅವನೇನು ಹೇಳಿದರೆ ನನ್ನ ಹೆಂಡತಿ ಆಗಿದ್ದರು ಅದೊಂದು ಲೈನ್ ಅಬ್ಸರ್ವ್ ಮಾಡಿಕೊಂಡ್ರೆ ನಿಮಗೆ ಸತ್ಯಗಳು ಅರ್ಥ ಆಗುತ್ತೆ ಸರ್. ಬಟ್ ಹಿಂಗಿರುವಾಗ ಉಮಾಪತಿಯವ್ರಿಗೆ ಏನು ಇದರಿಂದ ಯೂಸ್ ಆಯಿತು ಅನ್ನೋದು ನನಗೂ ಗೊತ್ತಿಲ್ಲ. ಇವತ್ತು ನಾನು ಉಮಾಪತಿದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಯಾಕಂದರೆ ಉಮಾಪತಿಗೆ ಇದರಿಂದ ಲಾಭ ಏನಿಲ್ಲ, ಅವ್ರಿಗೂ ಲಾಭ ಏನಿಲ್ಲ. ಅವ್ರನ್ನ ನಾನು ತಪ್ಪು ಅಂತ ನಾನು ಹೇಳ್ತಾನೆ ಇಲ್ಲ ನಾನು, ಅಥವಾ ದರ್ಶನ್ ಅವ್ರದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ನಾನು. ಉಮಾಪತಿಯವರು ನೀವೇ ಹೋಗಿ ಅರ್ಶನ್ ಹತ್ರ ಏನೋ ಒಂದು ಮಾತಾಡ್ಕೊಂಡ್ಬಿಟ್ಟಿದ್ದರೆ ಅವ್ರಿಗೆ ಕ್ಲಾರಿಫಿಕೇಶನ್ ಸಿಕ್ತಿತ್ತು. ನಾನು ಇಷ್ಟೇ ಒಂದೇ ಪಾಯಿಂಟ್ ಹೇಳ್ತಾ ಇರೋದು ಸರ್, ನನ್ನನ್ನು ಉಪಯೋಗಿಸ್ಕೊಂಡಿದ್ದು ತಪ್ಪೆ. ಅವ್ರು ಹೇಳ್ತಾ ಇರೋ ಪ್ರಕಾರ ನನಗೂ ಅವ್ರಿಗೂ ಕಾಂಟ್ಯಾಕ್ಟ್ ಇಲ್ಲ ಎಲ್ಲ ನಿಮ್ಮ ಮುಂದೆ ಏನೋ ಇಟ್ಟಿದ್ದೀನಿ ಸರ್. ಯಾರು ಫಸ್ಟ್ ನಂಬರ್ ಕಳಿಸಿದ್ದು ಮೆಸೇಜ್ಗಳು ಅದನ್ನು ಕಳಿಸಿ ಅಂದರೆ ನಾನು ಕಳಿಸ್ಕೊಡ್ತೀನಿ ನಿಮಗೆ. ಹಿಂಗಿರ್ಬೇಕಾದ್ರೆ ನನ್ನನ್ನು ಏನಕ್ಕೆ ಈ ಥರ ತೇಜೋವನೆ ಮಾಡ್ತಾಯಿದ್ದೀರಾ? ಒಂದು ಹೆಣ್ಣಾಗಿಟ್ಕೊಂಡು ನನ್ನನ್ನು ಪ್ರತಿಯೊಂದಕ್ಕೂ ಚಾಲಾಕಿ ಅಂತೆ, ಬುಲ್ಬುಲ್ ಅಂತೆ, ಪ್ರೇಮಾಂಕುರ ಅಂತೆ, ಆರ್ಟ್ ಸಿಂಬಲ್ ಓಕೆ ಫೈನ್ ಕಳಿಸಿರ್ತೀನಿ. ನೀವೊಬ್ಬರು ಅಣ್ಣ ತಂಗಿಗೆ ನೀವು ಆರ್ಟ್ಗಳು ಕಳಿಸೋದೇ ಇಲ್ವಾ? ಅಪ್ಪನಿಗೆ ಯಾರು ನೀವು ಆರ್ಟ್ಗಳು ಕಳಿಸೋದೇ ಇಲ್ವಾ? ಆರ್ಟ್ನೇ ಒಂದು ಝೂಮ್ ಮಾಡಿ ಕಳಿಸೋಂಥ ಅಗತ್ಯ ಏನಿದೆ? ನಾನು ಹೇಳ್ತಾ ಇರೋದು ನಿಮಗೆ. ಇಷ್ಟೊಂದು ಏನಕ್ಕೆ ಬಿಟ್ರಿ, ಇಷ್ಟೊಂದು ಏನಕ್ಕೆ ಹೋದ್ರಿ? ಇಲ್ಲ ಕರೆಸ್ಬಿಟ್ಟು 4 ಏಟು ಹೊಡೆದ್ಬಿಟ್ಟು ನೀನು ಮಾಡಿದ ತಪ್ಪು ಕಣಮ್ಮ, ಅವನೇನೋ ಹೇಳ್ಕೊಟ್ಟ ಅಂದ ತಕ್ಷಣ ನೀನು ಬಂದಿದ್ದ ತಪ್ಪು ಕಣಮ್ಮ ಅಂತ ಹೇಳಿದ್ರೆ ನಾನು ಅರ್ಥ ಮಾಡ್ಕೊಂಡು ನಾನು ಬಂದ್ಬಿಡ್ತಾ ಇದ್ದೆ. ಇಲ್ಲ ಯಾರ ಮನೆಗಾದರೂ ಸರಿ, ದರ್ಶನ್ ಸರ್ ಮನೆಗೆ 2 ಸರಿ ಹೋಗಿದ್ದೀನಿ, ಫಾರ್ಮ್ ಹೌಸ್ಗೆ ಹೋಗಿದ್ದೀನಿ, ಏನಾದರೂ ಕಳ್ತನ ಮಾಡ್ಕೊಂಡು ಬಂದಿದ್ದೀನಾ ಸರ್? ಇಲ್ಲ ಅವ್ರ ಕಡೆಯಿಂದ ನನಗೇನಾದರೂ ₹1 ದುಡ್ಡು ಮಾಡ್ಕೊಂಡು ಬಂದಿದ್ದೀನಾ? ಇಲ್ಲ ಫಾರ್ಮ್ ಹೌಸ್ಗೆ ಹೋಗಿದ್ದೀನಿ ಅಂತ ಹೇಳ್ತಾ ಇದ್ದೀರಾ, ಅಲ್ಲಿಂದ ಏನಾದ್ರು ಕದ್ಕೊಂಡು ಬಂದಿದ್ದೀನಾ? ಇಲ್ಲ ಯಾರ್ದಾದ್ರು ದುಡ್ಡು ಕಿತ್ಕೊಂಡು ಬಂದಿದ್ದೀನಾ? ತೋರಿಸಿ ಪ್ರೂಫ್. ಇಲ್ಲ ಎಲ್ಲರೂ 3 ಜನನೂ ಅದನ್ನೇ ಹೇಳ್ತಾ ಇರೋದು, ಫೇಕ್ ಆಗಿಲ್ಲ. ಎಲ್ಲೂ ಲೋನ್ಗೆ ಆಮೇಲೆ ಇನ್ನೊಂದು ನಾನು ಕ್ಲಾರಿಫೈ ಮಾಡ್ತೀನಿ. ಲೋನ್ ಅಪ್ಲೈ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಪ್ಲೈ ಅಲ್ಲ ಸರ್, ಅದು ಕಂಪ್ಲೇಂಟಲ್ಲಿ ಹೋಗಿ ನೀವು ಹೆಬ್ಬಾಳದಲ್ಲಿ ನೋಡಿ ಅಪ್ರೋಚ್ ಮಾಡಿರೋದು. ಅಪ್ರೋಚ್ಗೂ ಅಪ್ಲೈಗೂ ಲಾಟ್ ಆಫ್ ಡಿಫ್ರೆನ್ಸ್ ಐತೆ. ಲೋನ್ ಕೇಳ್ತಾ ಇದ್ದಾರೆ ಅನ್ನೋದನ್ನ ನಾನು ಮಾಡಿರೋದು. ಅವರು ಅಪ್ಲೈ ಮಾಡಿದ್ದಾರೆ ಅಂತ ಟಿವಿನವ್ರು ಹಾಕೊತಾ ಇದ್ದಾರೆ. ತಪ್ಪದು, ಅಪ್ರೋಚ್ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇರೋದು. ಇದರಿಂದ ನನ್ನ ದಯವಿಟ್ಟು ಆಚೆ ತೊಗೊಂಡು ಬನ್ನಿ. ಯಾಕಂದರೆ ನನ್ನ ಸಿಚುವೇಶನ್ ಹೆಂಗಾಗ್ಬಿಟ್ಟಿದೆ ಅಂತಂದರೆ ನಾವು ಎಂಟೈರ್ ಫ್ಯಾಮಿಲಿ ಸೂಸೈಡ್ ಮಾಡ್ಕೊಳ್ಳೋಂಗೆ ಆಗ್ಬಿಟ್ಟೈತೆ ಇರೋದು. ಇದು ದೊಡ್ಡವರು ಹೆಂಗೆ ತಿರುಗ್ತಾರೋ ಏನೇನು ಮಾಡ್ತಾರೋ ನನಗೆ ಗೊತ್ತಿಲ್ಲ. ನನ್ನ ಹತ್ರ ಇರೋ ಸಾಕ್ಷಿಗಳು ಇಷ್ಟಿದೆ. ಯಾಕಂದರೆ ಅವರಾಗೆ ಕರೆದಿರೋದು, ಅವರಾಗೆ ಮೆಸೇಜ್ ಮಾಡಿರೋದು, ಪ್ರತಿಯೊಂದನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇವಾಗ ನೀವು ಅದನ್ನು ತೊಗೊಂಡೋಗ್ಬೇಕು ಟಿವಿಗೆ ಹಾಕೊಟ್ರು ಪರವಾಗಿಲ್ಲ ನನಗೆ. ಬಟ್ ನನಗೆ ಆಗ್ತಿಲ್ಲ ಸರ್, ಫುಲ್ಲು ಫ್ರಸ್ಟ್ರೇಷನ್ಗೆ ಹೋಗ್ಬಿಟ್ಟಿದ್ದೀನಿ, ನಾನು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೀನಿ. ನಾಳೆ ನನಗೆ ಹೆಂಗೆ ನನ್ನ ಲೈಫ್ ಅನ್ನೋದನ್ನು ನನಗೆ ಮಾತಾಡೋಕೆ ಆಗ್ತಾಯಿಲ್ಲ, ನಾನು ಊಹಿಸ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ನನಗೆ. ಇದು ತಪ್ಪು. ಒಟ್ಟಿನಲ್ಲಿ ಅವ್ರ ಇಂಟೆನ್ಷನ್ ತಪ್ಪೋ ಸರಿನೋ ನನಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ತಪ್ಪೆ. ಉಮಾಪತಿ ಮಾಡಿರೋದು ತಪ್ಪೆ. ಯಾಕಂದರೆ ಅವರು ದೊಡ್ಡವರು ಕೂತ್ಕೊಂಡು ಅವರವರೇ ಮಾತಾಡ್ಬೋದಾಗಿತ್ತು. ನನ್ನಂಥ ಅಮಾಯಕನ ಕರ್ಕೊಂಡು ಹೋಗಿದ್ದು ತಪ್ಪೆ. ನಾನು ಇನ್ನೊಂದು ಮಾಡಿದ್ದೀನೋ ಮತ್ತೊಂದು ಮಾಡಿದ್ದೀನೋ ಅದು ನನಗೆ ಬೇಕಾಗಿಲ್ಲ ಸರ್, ಅದು ನನ್ನ ಲೈಫು ಅಲ್ವಾ? ನಾನು ಸುಳ್ಳು ಹೇಳಿದ್ದೀನೋ ಅಥವಾ ಇನ್ನೊಂದು ದರ್ಶನ್ ಸರ್ ಒಬ್ಬರು ಇಂಟರ್ವ್ಯೂನಲ್ಲಿ ಹೇಳಿದ್ರು, ಯಾರಿಗೂ ಸೀಲ್ ಹಾಕ್ಬಿಟ್ಟು 2 ಲಕ್ಷ ಲಂಚ ತೊಗೊಂಡ್ಲು, ಅದು ನನ್ನ ಲೈಫ್ ಸರ್. ಜನರಲಾಗಿ ನಾನು ಅದು ನನ್ನ ಲೈಫ್, ಅದು ನಾನು ಅದನ್ನೇನು ಮಾಡ್ಕೊತೀನೋ ಬಿಡ್ತೀನೋ ಅದು ನನ್ನ ರೆಸ್ಪಾನ್ಸಿಬಿಲಿಟಿ. ನಿಮ್ಮನ್ನು ಯಾರೂ ಬರ್ತಾ ಇಲ್ಲ. ಇದು ನನ್ನ ಲೈಫ್ ಕೆಟ್ಟರೆ ದರ್ಶನ್ ಸರು ಬರೋದಿಲ್ಲ, ಉಮಾಪತಿ ಸರು ಬರೋದಿಲ್ಲ, ಮತ್ತೊಬ್ರು ಯಾರೂ ಬರೋದಿಲ್ಲ. ನನ್ನ ಲೈಫಿಗೆ ನಾನೇ ರೆಸ್ಪಾನ್ಸಿಬಿಲಿಟಿ ಆಗಿರ್ತೀನಿ. ದಯಮಾಡಿ ನಾನು ನಿಮ್ಮನ್ನು ಮಾಧ್ಯಮದವ್ರನ್ನ ಕೇಳ್ಕೊಳ್ಳೋದಿಷ್ಟೇ, ನಮ್ಮನ್ನ ಹೆಣ್ಮಕ್ಳನ್ನ ಬದುಕಕ್ಕೆ ಬಿಡಿ. ಅದೇನು ಕಷ್ಟನೋ ಸುಖನೋ ನಾನು ಹೆಂಗೋ ನಾನು ಬದುಕೊಂಡು ಹೋಗ್ಬಿಡ್ತೀನಿ, ನಾನು ಬದುಕಕ್ಕೆ ಬಿಡಿ. ಬಟ್ ನಾನು ಫೈನಲಾಗಿ ಹೇಳೋದು ಒಂದೇ, ಉಮಾಪತಿಯವ್ರು ಮಾಡಿದ ತಪ್ಪೇ ಸರ್. ಅವರು ಡೈರೆಕ್ಟಾಗೆ ಹೋಗಿ ಅವ್ರವ್ರ ಸಮಸ್ಯೆಗಳನ್ನ ನಿಭಾಯಿಸ್ಕೋಬೋದಾಗಿತ್ತು. ನನ್ನನ್ನು ಉಪಯೋಗಿಸ್ಕೊಂಡಿದ್ದು ತಪ್ಪೆ. ನಾನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸರ್. ದಯವಿಟ್ಟು ನಮ್ಮನ್ನು ಬದುಕಕ್ಕೆ ಬಿಡಿ. ನಿಮ್ಗೆ ಏನು ಸಾಕ್ಷಿ ಇದೆ ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ತೊಗೊಂಡೋಗಿ ನೀವು ಮೀಡಿಯಾಗೆ ಕೊಟ್ಟರು ನನಗೆ ಏನೂ ಇದಿಲ್ಲ. ದಯವಿಟ್ಟು ನಮ್ಮನ್ನು ಬದುಕಕ್ಕೆ ಬಿಟ್ಬಿಡಿ ಸರ್. ಯಾಕಂದ್ರೆ ಸಾಕಾಗ್ಬಿಟ್ಟಿದೆ ನನಗೆ. ನನ್ನ ಫ್ರೆಂಡ್ಸ್ಗಳೆಲ್ಲ ಫೋನ್ ಮಾಡಿ, ನನ್ನ ಫ್ಯಾಮಿಲಿ ಮೆಂಬರ್ಸು, ನನ್ನ ನೇಟಿವಿಂದ ಫೋನ್ ಮಾಡಿ, ನಮ್ಮ ತಂದೆ ತಾಯಿ ಪ್ರತಿಯೊಬ್ಬರಿಗೂ ತುಂಬ ಟಾರ್ಚರ್ ಆಗ್ಬಿಟ್ಟೈತೆ ಇದು. ಹಾಗಾಗಿ ದಯವಿಟ್ಟು ನಮ್ಮನ್ನು ಬದುಕಕ್ಕೆ ಬಿಟ್ಬಿಡಿ. ಈ ಸುಳ್ಳು ಊಹಾಪೋಹಗಳನ್ನ ಬಿಡಿ. ಯಾಕಂದ್ರೆ ಪೊಲೀಸ್ನವ್ರಿಗೆ ರೆಸ್ಪಾನ್ಸಿಬಿಲಿಟಿ ಇದೆ. ಅವ್ರಿಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾ ಇದ್ದೀನಿ. ಯಾಕಂದರೆ ಅವರು ಒಳ್ಳೆ ರೀತಿನ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇದನ್ನೆಲ್ಲ ತನಿಖೆ ಬಂದಮೇಲೆ ಮುಗಿದಾದ್ಮೇಲೆ ಬರುತ್ತೆ ರಿಸಲ್ಟು. ದಯವಿಟ್ಟು ವೆಯ್ಟ್ ಮಾಡಿ. 1-2 ದಿನ. ಈಗ ಅವರು ಕೇಳಿದ್ದಾರೆ 1-2 ದಿನ ವೆಯ್ಟ್ ಮಾಡಿ, ರಿಸಲ್ಟ್ ಬಂದೇ ಬರುತ್ತೆ. ಯಾಕಂದ್ರೆ ತಪ್ಪು ಮಾಡಿರೋರು ಯಾರಿಗೂ ಕ್ಷಮೆ ಅನ್ನೋದೇ ಇಲ್ಲ. ದಯವಿಟ್ಟು ನಮ್ಮನ್ನು ಬದುಕಕ್ಕೆ ಬಿಟ್ಬಿಡಿ ಸರ್, ಅಷ್ಟೇ ನಾನು ಕೇಳ್ಕೊಳ್ಳೋದು. ಅದು ಅಷ್ಟು 32 ಪೇಜ್ ಇದೆ ಅನ್ನೋದು ಸುಳ್ಳು.
ಯಾಕಂದರೆ 32 ಪೇಜ್ಗಳು ನೀವೆಲ್ಲರೂ ಹೋಗಿ ತಗೋಬೋದು, ಯಾಕಂದರೆ ಪೊಲೀಸ್ನವ್ರಿಗೆ ರೈಟ್ಸ್ ಇರುತ್ತೆ. 32 ಪೇಜ್ ಅನ್ನೋದು ಸುಳ್ಳಿದೆ. ಬಟ್ ಏನೋ ಈಗ ಅದ್ರಲ್ಲಿ ಮಾಡಿರೋದು ಜನರಲ್ ಮೆಸೇಜ್ಗಳು, ಜನರಲ್ ಟಾಕ್ಗಳು ಸತ್ಯನೇ ಅದು. ಬಟ್ ಅವರು ಉಮಾಪತಿಯವರು ಫೋನ್ ಮಾಡಿರೋದು, ಅವ್ರು ಕರೆದಿರೋದು ಎಲ್ಲ ನಿಮ್ಮ ಸಾಕ್ಷಿ ಮುಂದೆ ಇಟ್ಟಿದ್ದೀನಿ ನಾನು. ಅವರಂತ ಹೇಳ್ತಾ ಇದ್ದಾರೆ 2 ತಿಂಗಳಿಂದ ಪರಿಚಯ, ನನಗೆ ಈ ಲೋನ್ ವಿಚಾರಕ್ಕೋಸ್ಕರ ಮಾತಾಡಿದ್ದವರು ಅಂತ ಹೇಳ್ತಾ ಇದ್ದಾರೆ. ಬಟ್ ಅವ್ರಿಗೆ ಮಾರ್ಚ್ 30ಇಂದನೂ ನನಗೂ ಅವ್ರಿಗೂ ಕಾಂಟ್ಯಾಕ್ಟ್ ಇದೆ. ಈಗ ಅಂತ ದರ್ಶನ್ ಸರ್ ಅಂತ ದೊಡ್ಡ ವ್ಯಕ್ತಿನ ಮೀಟ್ ಮಾಡಬೇಕು ಅಂದರೆ ಎಷ್ಟೋ ಜನ ಕಾಯ್ಕೊಂಡು ನಿಂತಿರ್ತಾರೆ. ಎಕ್ಸಾಂಪಲ್ ಹೇಳ್ತಾರದು, ಇವತ್ತಂತ ದೊಡ್ಡ ವ್ಯಕ್ತಿ ನಾವು ಡೈರೆಕ್ಟಾಗಿ ಮೀಟ್ ಮಾಡ್ತೀನಿ ಅಂದರೆ ಒಂದು ಕೈ ಇರಲೇಬೇಕಾಗತ್ತೆ. ಸೊ ಈ ಥರ ಹಿಂಗೆಲ್ಲ ಇಟ್ಕೊಂಡು ಇದರಿಂದ ಉಮಾಪತಿಯವ್ರಿಗೆ ಲಾಭನ ನಷ್ಟನ ನನಗೆ ಗೊತ್ತಿಲ್ಲ. ಅವ್ರು ಹೇಳ್ಬೋದಾಗಿದ್ದು ಡೈರೆಕ್ಟಾಗಿ ಹೋಗಿ ಸರ್ ಹರ್ಷ ಅವ್ರೇನೋ ನಿಮ್ಗೇನೋ ಮೋಸ ಮಾಡ್ತಾ ಇದ್ದಾರೆ, ನೀವು ಅವರು ಏನೋ ಮಾತಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಅವ್ರು ಹೇಳ್ಬೋದಾಗಿತ್ತು. ಬಟ್ ನನ್ನನ್ನು ಏನಕ್ಕೆ ಈ ಥರಕ್ಕೆ ಉಪಯೋಗಿಸ್ಕೊಂಡ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದರಿಂದ ಅವ್ರಿಗೆ ಲಾಭ ಆಗುತ್ತಾ, ಅವ್ರು ಕೋಟಿಗೆ ಬಳ್ತಾರೋ ಲಕ್ಷಕ್ಕೆ ಬಳ್ತಾರೋ ನನಗೆ ಬೇಕಾಗಿಲ್ಲ. ಬಟ್ ಒಂದು ಹೆಣ್ಣಾಗಿ ನನ್ನನ್ನು ಉಪಯೋಗಿಸ್ಕೊಂಡಿದ್ದು ತಪ್ಪೆ. ಇದರಿಂದ ಅವ್ರು ನನಗೂ ₹1 ದುಡ್ಡಿಲ್ಲ ಸರ್. ಯಾರ ಕಡೆಯಿಂದನೂ ನನಗೆ ₹1 ದುಡ್ಡು ಇಲ್ಲ, ಯಾರ ಕಡೆಯಿಂದನೂ ನನಗೇನು ಆಗ್ತಾನೂ ಇಲ್ಲ, ಏನೂ ಇಲ್ಲ. ಆಗ್ತಾ ಇರೋದೇನೆಂದರೆ ಅವಮಾನ ಆಗ್ತಾಯಿದೆ. ನಮ್ಮ ನೇಟಿವಲ್ಲಿ ನಾನು ತಲೆ ಎತ್ಕೊಂಡು ತಿರ್ಗೋಕ್ಕಾಗ್ತಾ ಇಲ್ಲ. ನನ್ನ ಮಗು ನನಗೆ ನಾಳೆ ನನ್ನ ಮಗು ಹೆಂಗೆ ಜೀವನ ಹೆಂಗೆ ಅನ್ನೋದು ರೂಪಿಸೋಕ್ಕಾಗ್ತಾ ಇಲ್ಲ. ಒಂದು ಹೆಣ್ಣನ್ನು ಈ ಥರ ಏನಕ್ಕೆ ಎಳ್ಕೊಂಡು ಹೋಗ್ಬಿಟ್ರು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಇರೋದೇನಿದೆ ಸರ್, ದರ್ಶನ್ ಸರ್ ಈ ಥರ ಹಿಂಗಿದೆ, ಹರ್ಷ ಏನೋ ಮಾಡ್ತಾ ಇದ್ದಾನೆ, ನೀವು ಹೋಗೋ ನಿಮ್ಮ ಮಧ್ಯೆ ಕ್ಲಾರಿಫಿಕೇಶನ್ ತಗೊಂಬೋದಾಗಿತ್ತು. ಅವರು ನನ್ನನ್ನು ಮಧ್ಯೆ ಇಟ್ಕೊಂಡು ನೀವು ಹೋಗಿ ಅವ್ರಿಗೆ ಹೇಳಿ ಮ್ಯಾನೇಜರ್ ಅಲ್ವೋ ನಿಜಾನೋ ಅಥವಾ ಇನ್ನೊಂದು ನಂದು ಫೋಟೋಗಳು, ಇತ್ತೀಚೆಗೆ ಫೋಟೋಗಳು ನನ್ನ ಮೊಬೈಲಲ್ಲಿ ಕೊಟ್ಟಿದ್ದೀನಿ ನಿಮಗೆ. ಅದನ್ನು ಕೊಟ್ಟಿರೋದು ನನ್ನ ಅವನ ಗಂಡನೋ ಅವನ ಗಂಡ ಅಂತ ಹೇಳ್ಕೊಳ್ಳೋದಕ್ಕೂ ನಮಗೆ ನಾಚಿಕೆ ಆಗುತ್ತೆ. ಯಾಕಂತ ಅಂದರೆ ಪ್ರತಿಯೊಂದೂ ಫೋಟೋಸ್ಗಳು ಕೊಡ್ತಾ ಇರೋದಿಲ್ಲ, ಆಯಪ್ಪನೇ ಕೊಡ್ತಾ ಇರೋದು. ಯಾಕಂದರೆ ಅವ್ರ ಬಗ್ಗೆ ಎಲ್ಲ ಮಾತಾಡಿರೋದು ನನ್ನ ಹತ್ರನೂ ಇದೆ. ಸೊ ನನ್ನ ಗಂಡನ ನಾನು ಸಾಚ ಅಂತ ನಾನು ಹೇಳ್ತಾ ಇಲ್ಲ. ಬಟ್ನಲ್ಲಿ ನಾನು ಅವನೇನು ಇನ್ನೊಂದು ಇಂಟರ್ವ್ಯೂನಲ್ಲಿ ಅವನೇನು ಹೇಳಿದರೆ ನನ್ನ ಹೆಂಡತಿ ಆಗಿದ್ರು, ಅದೊಂದು ಲೈನ್ ಅಬ್ಸರ್ವ್ ಮಾಡಿಕೊಂಡ್ರೆ ನಿಮಗೆ ಸತ್ಯಗಳು ಅರ್ಥ ಆಗುತ್ತೆ ಸರ್. ಬಟ್ ಹಿಂಗಿರುವಾಗ ಉಮಾಪತಿಯವ್ರಿಗೆ ಏನು ಇದರಿಂದ ಯೂಸ್ ಆಯಿತು ಅನ್ನೋದು ನನಗೂ ಗೊತ್ತಿಲ್ಲ. ಇವತ್ತು ನಾನು ಉಮಾಪತಿದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಯಾಕಂದರೆ ಉಮಾಪತಿಗೆ ಇದರಿಂದ ಲಾಭ ಏನಿಲ್ಲ, ಅವ್ರಿಗೂ ಲಾಭ ಏನಿಲ್ಲ. ಅವ್ರನ್ನ ನಾನು ತಪ್ಪು ಅಂತ ನಾನು ಹೇಳ್ತಾನೆ ಇಲ್ಲ ನಾನು, ಅಥವಾ ದರ್ಶನ್ ಅವ್ರದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ನಾನು. ಉಮಾಪತಿಯವರು ನೀವೇ ಹೋಗಿ ಹರ್ಷನ್ ಹತ್ರ ಏನೋ ಒಂದು ಮಾತಾಡ್ಕೊಂಡ್ಬಿಟ್ಟಿದ್ದರೆ ಅವ್ರಿಗೆ ಕ್ಲಾರಿಫಿಕೇಶನ್ ಸಿಕ್ತಿತ್ತು. ನಾನು ಇಷ್ಟೇ ಒಂದೇ ಪಾಯಿಂಟ್ ಹೇಳ್ತಾ ಇರೋದು ಸರ್, ನನ್ನನ್ನು ಉಪಯೋಗಿಸ್ಕೊಂಡಿದ್ದು ತಪ್ಪೆ. ಅವ್ರು ಹೇಳ್ತಾ ಇರೋ ಪ್ರಕಾರ ನನಗೂ ಅವ್ರಿಗೂ ಕಾಂಟ್ಯಾಕ್ಟೇ ಇಲ್ಲ. ಎಲ್ಲ ನಿಮ್ಮ ಮುಂದೆನೇ ಇಟ್ಟಿದ್ದೀನಿ ಸರ್. ಯಾರು ಫಸ್ಟ್ ನಂಬರ್ ಕಳಿಸಿದ್ದು ಮೆಸೇಜ್ಗಳು ಅದನ್ನು ಕಳಿಸಿ ಅಂದರೆ ನಾನು ಕಳಿಸ್ಕೊಡ್ತೀನಿ ನಿಮಗೆ. ಹಿಂಗಿರ್ಬೇಕಾದ್ರೆ ನನ್ನನ್ನು ಏನಕ್ಕೆ ಈ ಥರ ತೇಜೋವನೆ ಮಾಡ್ತಾಯಿದ್ದೀರಾ? ಒಂದು ಹೆಣ್ಣಾಗಿಟ್ಕೊಂಡು ನನ್ನನ್ನು ಪ್ರತಿಯೊಂದಕ್ಕೂ ಚಾಲಾಕಿ ಅಂತೆ, ಬುಲ್ಬುಲ್ ಅಂತೆ, ಪ್ರೇಮಾಂಕುರ ಅಂತೆ, ಆರ್ಟ್ ಸಿಂಬಲ್ ಓಕೆ ಫೈನ್ ಕಳಿಸಿರ್ತೀನಿ. ನೀವೊಬ್ಬರು ಅಣ್ಣ ತಂಗಿಗೆ ನೀವು ಆರ್ಟ್ಗಳು ಕಳಿಸೋದೇ ಇಲ್ವಾ? ಅಪ್ಪನಿಗೆ ಯಾರು ನೀವು ಆರ್ಟ್ಗಳು ಕಳಿಸೋದೇ ಇಲ್ವಾ? ಆರ್ಟ್ನೇ ಒಂದು ಝೂಮ್ ಮಾಡಿ ಕಳಿಸೋಂಥ ಅಗತ್ಯ ಏನಿದೆ? ನಾನು ಹೇಳ್ತಾರದು ನಿಮಗೆ. ಇಷ್ಟೊಂದು ಏನಕ್ಕೆ ಬಿಟ್ರಿ, ಇಷ್ಟೊಂದು ಏನಕ್ಕೆ ಹೋದ್ರಿ? ಇಲ್ಲ ಕರೆಸ್ಬಿಟ್ಟು 4 ಏಟು ಹೊಡೆದ್ಬಿಟ್ಟು ನೀನು ಮಾಡಿ ತಪ್ಪು ಕಣಮ್ಮ, ಅವನೇನೋ ಹೇಳ್ಕೊಟ್ಟ ಅಂದ ತಕ್ಷಣ ನೀನು ಬಂದಿದ್ದು ತಪ್ಪು ಕಣಮ್ಮ ಅಂತ ಹೇಳಿದ್ರೆ ನಾನು ಅರ್ಥ ಮಾಡ್ಕೊಂಡು ನಾನು ಬಂದ್ಬಿಡ್ತಾ ಇದ್ದೆ. ಇಲ್ಲ ಯಾರ ಮನೆಗಾದರೂ ಸರಿ, ದರ್ಶನ್ ಸರ್ ಮನೆಗೆ 2 ಸರಿ ಹೋಗಿದ್ದೀನಿ, ಫಾರ್ಮ್ ಹೌಸ್ಗೆ ಹೋಗಿದ್ದೀನಿ. ಏನಾದರೂ ಕಳ್ತನ ಮಾಡ್ಕೊಂಡು ಬಂದಿದ್ದೀನ ಸರ್? ಇಲ್ಲ ಅವ್ರ ಕಡೆಯಿಂದ ನನಗೇನಾದರೂ ₹1 ದುಡ್ಡು ಮಾಡ್ಕೊಂಡು ಬಂದಿದ್ದೀನ? ಇಲ್ಲ ಫಾರ್ಮ್ ಹೌಸ್ಗೆ ಹೋಗಿದ್ದೀನಿ ಅಂತ ಹೇಳ್ತಾ ಇದ್ದೀರಾ, ಅಲ್ಲಿಂದ ಏನಾದ್ರು ಕದ್ಕೊಂಡು ಬಂದಿದ್ದೀನ? ಇಲ್ಲ ಯಾರ್ದಾದ್ರು ದುಡ್ಡು ಕಿತ್ಕೊಂಡು ಬಂದಿದ್ದೀನ? ತೋರಿಸಿ ಪ್ರೂಫ್ ಇಲ್ಲ. ಎಲ್ಲರೂ 3 ಜನನೂ ಅದನ್ನೇ ಹೇಳ್ತಾ ಇರೋದು, ಫೇಕ್ ಆಗಿಲ್ಲ, ಎಲ್ಲೂ ಲೋನ್ಗೆ ಅಪ್ಲೈ. ಆಮೇಲೆ ಇನ್ನೊಂದು ನಾನು ಕ್ಲಾರಿಫೈ ಮಾಡ್ತೀನಿ, ಲೋನ್ ಅಪ್ಲೈ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಪ್ಲೈ ಅಲ್ಲ ಸರ್, ಅದು ಕಂಪ್ಲೇಂಟಲ್ಲಿ ಹೋಗಿ ನೀವು ಹೆಬ್ಬಾಳದಲ್ಲಿ ನೋಡಿ ಅಪ್ರೋಚ್ ಮಾಡಿರೋದು. ಅಪ್ರೋಚ್ಗೂ ಅಪ್ಲೈಗೂ ಲಾಟ್ ಆಫ್ ಡಿಫ್ರೆನ್ಸ್ ಐತೆ. ಲೋನ್ ಕೇಳ್ತಾ ಇದ್ದಾರೆ ಅನ್ನೋದನ್ನ ನಾನು ಮಾಡಿರೋದು. ಅವರು ಅಪ್ಲೈಯೇ ಮಾಡಿದ್ದಾರೆ ಅಂತ ಟಿವಿನವ್ರು ಹಾಕೊತಾ ಇದ್ದಾರೆ. ತಪ್ಪದು, ಅಪ್ರೋಚ್ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇರೋದು. ಇದರಿಂದ ನನ್ನ ದಯವಿಟ್ಟು ಆಚೆ ತೊಗೊಂಡು ಬನ್ನಿ. ಯಾಕಂದರೆ ನನ್ನ ಸಿಚುವೇಶನ್ ಹೆಂಗಾಗ್ಬಿಟ್ಟಿದೆ ಅಂತಂದರೆ ನಾವು ಎಂಟೈರ್ ಫ್ಯಾಮಿಲಿ ಸೂಸೈಡ್ ಮಾಡ್ಕೊಳ್ಳೋಂಗೆ ಆಗ್ಬಿಟ್ಟೈತೆ ಇರೋದು. ಇದು ದೊಡ್ಡವರು ಹೆಂಗೆ ತಿರುಗ್ತಾರೋ ಏನೇನು ಮಾಡ್ತಾರೋ ನನಗೆ ಗೊತ್ತಿಲ್ಲ. ನನ್ನ ಹತ್ರ ಇರೋ ಸಾಕ್ಷಿಗಳು ಇಷ್ಟಿದೆ. ಯಾಕಂದರೆ ಅವರಾಗೆ ಕರೆದಿರೋದು, ಅವರಾಗೆ ಮೆಸೇಜ್ ಮಾಡಿರೋದು, ಪ್ರತಿಯೊಂದು ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇವಾಗ ನೀವು ಅದನ್ನು ತೊಗೊಂಡೋಗ್ಬೇಕಾದ್ರೆ ಟಿವಿಗೆ ಹಾಕೊಟ್ರು ಪರವಾಗಿಲ್ಲ ನನಗೆ. ಬಟ್ ನನಗೆ ಆಗ್ತಿಲ್ಲ ಸರ್, ಫುಲ್ಲು ಫ್ರಸ್ಟ್ರೇಷನ್ಗೆ ಹೋಗ್ಬಿಟ್ಟಿದ್ದೀನಿ, ನಾನು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೀನಿ. ನಾಳೆ ನನಗೆ ಹೆಂಗೆ ನನ್ನ ಲೈಫ್ ಅನ್ನೋದನ್ನು ನನಗೆ ಮಾತಾಡೋಕ್ಕಾಗ್ತಾಯಿಲ್ಲ, ನಾನು ಊಹಿಸ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ನನಗೆ. ಇದು ತಪ್ಪು. ಒಟ್ಟಿನಲ್ಲಿ ಅವ್ರ ಇಂಟೆನ್ಷನ್ ತಪ್ಪೋ ಸರಿನೋ ನನಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ತಪ್ಪೆ. ಉಮಾಪತಿ ಮಾಡಿರೋದು ತಪ್ಪೆ. ಯಾಕಂದರೆ ಅವರು ದೊಡ್ಡವರು ಕೂತ್ಕೊಂಡು ಅವರವರೇ ಮಾತಾಡ್ಬೋದಾಗಿತ್ತು. ನನ್ನಂಥ ಅಮಾಯಕನ ಕರ್ಕೊಂಡು ಹೋಗಿದ್ದು ತಪ್ಪೆ. ನಾನು ಇನ್ನೊಂದು ಮಾಡಿದ್ದೀನೋ ಮತ್ತೊಂದು ಮಾಡಿದ್ದೀನೋ ಅದು ನನಗೆ ಬೇಕಾಗಿಲ್ಲ ಸರ್, ಅದು ನನ್ನ ಲೈಫು ಅಲ್ವಾ. ನಾನು ಸುಳ್ಳು ಹೇಳಿದ್ದೀನೋ ಅಥವಾ ಇನ್ನೊಂದು ದರ್ಶನ್ ಸರ್ ಒಬ್ಬರು ಇಂಟರ್ವ್ಯೂನಲ್ಲಿ ಹೇಳಿದ್ರು, ಯಾರಿಗೂ ಸೀಲ್ ಹಾಕ್ಬಿಟ್ಟು 2 ಲಕ್ಷ ಲಂಚ ತೊಗೊಂಡ್ಲು, ಅದು ನನ್ನ ಲೈಫ್ ಸರ್.
ಜನರಲ್ ಆಗಿ ನಾನು ಅದು ನನ್ನ ಲೈಫ್ ಅದು, ನಾನು ಅದನ್ನೇನು ಮಾಡ್ಕೊತೀನೋ ಬಿಡ್ತೀನೋ ಅದು ನನ್ನ ರೆಸ್ಪಾನ್ಸಿಬಿಲಿಟಿ. ನಿಮ್ಮನ್ನು ಯಾರೂ ಬರ್ತಾ ಇಲ್ಲ. ಇದು ನನ್ನ ಲೈಫ್ ಕೆಟ್ಟರೆ ದರ್ಶನ್ ಸರು ಬರೋದಿಲ್ಲ, ಉಮಾಪತಿ ಸರು ಬರೋದಿಲ್ಲ, ಮತ್ತೊಬ್ರು ಯಾರೂ ಬರೋದಿಲ್ಲ. ನನ್ನ ಲೈಫಿಗೆ ನಾನೇ ರೆಸ್ಪಾನ್ಸಿಬಿಲಿಟಿ ಆಗಿರ್ತೀನಿ. ದಯಮಾಡಿ ನಾನು ನಿಮ್ಮನ್ನು ಮಾಧ್ಯಮದವ್ರನ್ನ ಕೇಳ್ಕೊಳ್ಳೋದಿಷ್ಟೇ, ನಮ್ಮನ್ನ ಹೆಣ್ಮಕ್ಳನ್ನ ಬದುಕಕ್ಕೆ ಬಿಡಿ. ಅದೇನು ಕಷ್ಟನೋ ಸುಖನೋ ನಾನು ಹೆಂಗೋ ನಾನು ಬದುಕೊಂಡು ಹೋಗ್ಬಿಡ್ತೀನಿ, ನಾನು ಬದುಕಕ್ಕೆ ಬಿಡಿ. ಬಟ್ ನಾನು ಫೈನಲಾಗಿ ಹೇಳೋದು ಒಂದೇ, ಉಮಾಪತಿಯವ್ರು ಮಾಡಿದ ತಪ್ಪೇ ಸರ್. ಅವರು ಡೈರೆಕ್ಟಾಗೆ ಹೋಗಿ ಅವ್ರವ್ರ ಸಮಸ್ಯೆಗಳನ್ನ ನಿಭಾಯಿಸ್ಕೋಬೋದಾಗಿತ್ತು. ನನ್ನನ್ನು ಉಪಯೋಗಿಸ್ಕೊಂಡಿದ್ದು ತಪ್ಪೆ. ನಾನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸರ್. ದಯವಿಟ್ಟು ನಮ್ಮನ್ನು ಬದುಕಕ್ಕೆ ಬಿಡಿ. ನಿಮ್ಗೆ ಏನು ಸಾಕ್ಷಿ ಇದೆ ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ತೊಗೊಂಡೋಗಿ ನೀವು ಮೀಡಿಯಾಗೆ ಕೊಟ್ಟರು ನನಗೆ ಏನೂ ಇದಿಲ್ಲ. ದಯವಿಟ್ಟು ನಮ್ಮನ್ನು ಬದುಕಕ್ಕೆ ಬಿಟ್ಬಿಡಿ ಸರ್. ಯಾಕಂದ್ರೆ ಸಾಕಾಗ್ಬಿಟ್ಟಿದೆ ನನಗೆ. ನನ್ನ ಫ್ರೆಂಡ್ಸ್ಗಳೆಲ್ಲ ಫೋನ್ ಮಾಡಿ, ನನ್ನ ಫ್ಯಾಮಿಲಿ ಮೆಂಬರ್ಸು, ನನ್ನ ನೇಟಿವಿಂದ ಫೋನ್ ಮಾಡಿ, ನಮ್ಮ ತಂದೆ ತಾಯಿ ಪ್ರತಿಯೊಬ್ಬರಿಗೂ ತುಂಬ ಟಾರ್ಚರ್ ಆಗ್ಬಿಟ್ಟೈತೆ. ಹಾಗಾಗಿ ದಯವಿಟ್ಟು ನಮ್ಮನ್ನು ಬದುಕಕ್ಕೆ ಬಿಟ್ಬಿಡಿ. ಈ ಸುಳ್ಳು ಊಹಾಪೋಹಗಳನ್ನ ಬಿಡಿ. ಯಾಕಂದ್ರೆ ಪೊಲೀಸ್ನವ್ರಿಗೆ ರೆಸ್ಪಾನ್ಸಿಬಿಲಿಟಿ ಇದೆ. ಅವ್ರಿಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾ ಇದ್ದೀನಿ. ಯಾಕಂದರೆ ಅವರು ಒಳ್ಳೆ ರೀತಿನ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇದನ್ನೆಲ್ಲ ತನಿಖೆ ಬಂದಮೇಲೆ ಮುಗಿದಾದ್ಮೇಲೆ ಬರುತ್ತೆ ರಿಸಲ್ಟು. ದಯವಿಟ್ಟು ವೆಯ್ಟ್ ಮಾಡಿ. ಒಂದು 2 ದಿನ ಅವರು ಕೇಳಿದ್ದಾರೆ. ಒಂದು 2 ದಿನ ವೆಯ್ಟ್ ಮಾಡಿ. ರಿಸಲ್ಟ್ ಬಂದೇ ಬರುತ್ತೆ. ಯಾಕಂದ್ರೆ ತಪ್ಪು ಮಾಡಿರೋರು ಯಾರಿಗೂ ಕ್ಷಮೆ ಅನ್ನೋದೇ ಇಲ್ಲ. ದಯವಿಟ್ಟು ನಮ್ಮನ್ನು ಬದುಕಕ್ಕೆ ಬಿಟ್ಬಿಡಿ ಸರ್. ಅಷ್ಟೇ ನಾನು ಕೇಳ್ಕೊಳ್ಳೋದು. ತಪ್ಪೇ ತಾನೆ ಸರ್? ಒಂದು ಹೆಣ್ಮಗಳನ್ನ ಈ ರೀತಿ ಏನೂ ಗೊತ್ತಿಲ್ಲದೇನೆ, ರಿಸಲ್ಟ್ ಇಲ್ದೇನೆ ಯಾಕೆ ಈ ಥರ ಎಲ್ಲ ಅವಮಾನಗಳನ್ನ ಮಾಡ್ತಾ ಇದ್ದೀರಾ ನೀವು? ಕ್ಲಾರಿಫಿಕೇಶನ್ ತಗೊಂಡು ಮಾಡಬೇಕು ತಾನೆ. ಯಾವ್ಯಾವುದೋ ಬುಲ್ಬುಲ್ ಅಂತೆ, ಪ್ರೇಮಾಂಕುರ ಅಂತೆ, ಏನು ಸರ್ ಇದೆಲ್ಲ? ಒಂದು ಸಾಯ್ಬೇಕು ಮನೇಲಿ ಆ ಥರ ಆಗ್ಬಿಟ್ಟಿದೆ ಇವಾಗ. ಮತ್ತೇನು ಪ್ರಶ್ನೆ ಹೇಳಿ ಇವಾಗ ಏನು ಮಾಡೋಣ? ನಾನು ಹೇಳ್ರಿ ನೀವು. ನನ್ನಿಂದ ಇವಾಗ ನನ್ನ ತಂದೆ, ನನ್ನ ತಾಯಿ, ನನ್ನ ಮಗು ಎಲ್ಲನೂ ಬೀದಿ ಬರೋ ಸೂಸೈಡ್ ಮಾಡ್ಕೊತೀನಿ ಅಂತ ಕೂತಿದ್ದಾರೆ ಇವಾಗ. ಒಂದೊಂದು ನ್ಯೂಸ್ನಲ್ಲಿ ಒಂದೊಂದು ಥರ ಇನ್ವೆಸ್ಟಿಗೇಷನ್ ಆಗಿ, ತನಿಖೆ ಆಗಲಿ, ಸತ್ಯ ಆಚೆ ಬರೋವರೆಗೂ ಯಾಕೆ ಕಾಯ್ತಾ ಇಲ್ಲ ಎಲ್ಲರೂ ಯಾರೂ? ತುಂಬ ನೋವಲ್ಲೇ ಮಾತಾಡ್ತಾ ಇದ್ದೀನಿ ಸರ್. ತುಂಬ ಎಷ್ಟು ನೋವಿದೆ ಅಂದರೆ ನನಗೆ ಅಷ್ಟು ಹೇಳ್ಕೊಳಕ್ಕಾಗ್ತಿಲ್ಲ. ಅಷ್ಟು ನೋವಲ್ಲಿ ಮಾತಾಡ್ತಾ ಇದ್ದೀನಿ ನಾನು. ಸರ್ ಬಗ್ಗೆನೇ ಮಾಡಬೇಕಾಗತ್ತೆ. ಯಾಕಂದರೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅಲ್ವಾ? ನನ್ನನ್ನು ವಿಚಾರಣೆ ಕರೆದಿದ್ರು, ಅವರನ್ನು ವಿಚಾರಣೆ ಕರೆದಿದ್ರು. ಸೊ ಅವರೇ ವಿಚಾರಣೆಗೋಸ್ಕರ ವಿಚಾರಣೆ ಮಾಡ್ತಾ ಇದ್ದಾರೆ ಅವರು. ಅದನ್ನು ವಿಚಾರಣೆನೇ ಬಂದು ರಿಸಲ್ಟೇ ಬಂದಿಲ್ಲ. ಪ್ರಕರಣದ ಬಗ್ಗೆ ಯಾವುದೇ ರೀತಿ ಮಾಹಿತಿಯನ್ನು ಬಿಟ್ಕೊಡ್ಲಿಲ್ಲ ಅರುಣಕುಮಾರಿ ಅವರು. ಆದರೆ ಅವ್ರಿಗಾಗಿರೋ ನೋವು, ಆ ಎಮೋಷನ್ ಎಲ್ಲವನ್ನು ಕೂಡ ಹೊರ ಹಾಕಿದ್ದಾರೆ. ಒಂದು ಚಿಕ್ಕ ಬ್ರೇಕ್ ತೊಗೊಂಡ್ಬರ್ತೀನಿ, ಎಲ್ಲೂ ಹೋಗದೆ ಕಾಯ್ತಾ ಇರಿ.